ನಾಮನಿರ್ದೇಶನ ಸ್ಥಾನಗಳು ವಿಳಂಬ ಆಗ್ತಾ ಇದಾವೆ ಸರ್, ಫೈನಲ್ ಆಗ್ಬೋದು ಸರ್ ನಾಡಿದ್ದಲ್ಲಿ? ನೋಡೋಣ. ನಾಳೆ ನಾಡಿದ್ದೆಲ್ಲ ಹೋಗ್ತಾ ಇದ್ದಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು PCC ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. MLCಗಳದಿರ್ಬೋದು, ನಾಮನಿರ್ದೇಶನಗಳಿರ್ಬೋದು, ಪಕ್ಷದಿರ್ಬೋದು, ಸರ್ಕಾರದಿರ್ಬೋದು, ಎಲ್ಲನೂ ಕೂಡ ಒಂದು ಬ್ರೀಫಿಂಗ್ ಕೊಡ್ತಾರೆ ಹೈಕಮಾಂಡಿಗೆ. ಅಲ್ಲಿ ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಡ್ಕೋತೀವಿ. 2 ವರ್ಷ ಆಗ್ತಾ ಬಂತು ಸರ್, ಪುನರ್ರಚನೆ ಏನಾರು ಆಗ್ಬೋದು ಸರ್? ಅದೆಲ್ಲನೂ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ ಮೇಲೆ. ಅದು ಇಲ್ಲಿ ನಿಮ್ಮ ಮುಂದೆ ಅಧ್ಯಕ್ಷರ ಮನೆ ಹೊರಗಡೆ ಮಾಧ್ಯಮದಲ್ಲಿ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಅಲ್ಲಿ ಹೈಕಮಾಂಡ್ ಅವ್ರು ಚರ್ಚೆ ಮಾಡ್ತಾರೆ. ಆಗಲೇ ಒಂದು ಸರಿ ರಿಪೋರ್ಟ್ ಕಾರ್ಡ್ ತೊಗೊಂಡಿದ್ದಾರೆ ಎಲ್ಲರದು. ನೋಡೋಣ ಏನೇನು ಚರ್ಚೆ ಮಾಡ್ತಾರೆ ಅಂತ. ಸಾಕಷ್ಟು ಜನ ಆಕಾಂಕ್ಷಿಗಳು ಮಾಡಿ ಅಂತ ಒತ್ತಡ ಹೇರ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ BJP ಥರ ಅಲ್ಲ ಇವರೇ. ನಮ್ಮದರಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಏನಿದ್ರೂ ಕೂಡ ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ತಾವು ತಮ್ಮ ಏನೇ ಸಲಹೆ ಇರ್ಬೋದು, ಸೂಚನೆ ಇರ್ಬೋದು, ಸಮಸ್ಯೆಗಳಿರ್ಬೋದು, ಅಲ್ಲಿ ಹೇಳ್ಬೋದು. ಅದ್ರ ತಕ್ಕಂಗೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಪರಿಹಾರ ಹೈಕಮಾಂಡ್ ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಉತ್ತರ ಕರ್ನಾಟಕಕ್ಕೆ ಸಿಗುತ್ತೆ ಅಂತ ವಾಟ್ ಎವರ್, ಅದೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಊಹಾಪೋಹ ಇವರೇ, ನಮ್ಗೆ ಗೊತ್ತಿಲ್ಲ. ಅಂಥದ್ದು ಯಾವುದೇ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ. ನೋಡಿ ಅಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ. ನನಗೆ ಗೊತ್ತಿರೋ ಬಗ್ಗೆ ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ ಈಗ. ಅಲ್ಲಿ ಸಮಸ್ಯೆಗಳು ಬೇರೆ. ಅಲ್ಲಿ ಅವರು ಸದ್ಯಕ್ಕೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಇರ್ಬೋದು, ಎಲೆಕ್ಟ್ರಲ್ ವೋಟರ್ ಲಿಸ್ಟ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಬಿಹಾರ್ ಎಲೆಕ್ಷನ್ದು ಚರ್ಚೆ ನಡೀತಾ ಇದೆ. ಅದು ಹೊರತುಪಡಿಸಿ ಕರ್ನಾಟಕದ ಇನ್ನೂ ಬಂದಿಲ್ಲ. ನೀವು ಹೇಳ್ದಂಗೆ MLCಗಳದ್ದೇನು ಸ್ಥಾನಗಳು ತುಂಬಬೇಕು ಅದ್ರ ಬಗ್ಗೆ ತಕ್ಷಣವಾಗಿ ಆಗಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲಿ ಚರ್ಚೆ ನಡೀತಾ ಇರೋದು. ಎಲೆಕ್ಷನ್ PCC ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ, ಕ್ಯಾಬಿನೆಟ್ ರೀಶಫಲ್ ಇದೆ, ಅವೆಲ್ಲ ಕೂಡ ತಮ್ಮಲ್ಲಿ ಇರೋದು ಹೊರತು ಅಲ್ಲಿ 10 ಜನಪಥ್ನಲ್ಲಿರ್ಬೋದು ಅಥವಾ ಇಂದಿರಾ ಭವನ್ನಲ್ಲಿರ್ಬೋದು ನಡೀತಾ ಇಲ್ಲ.